ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರುತ್ತೆ ಹೇಳ್ತಾ ಫೆಬ್ರವರಿ 10/2/2025 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶಿಕ್ಷಕರ ನೇಮಕಾತಿಗಾಗಿ ಹೋರಾಟಕ್ಕೆ ಕರೆಯನ್ನು ನೀಡಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಮೊದಲನೇದಾಗಿ ಆ ಹೋರಾಟಕ್ಕೆ ಬರಬೇಕು. TET ಎಕ್ಸಾಮ್, ಈ TET ಅನ್ನೋದು ಏನಾಗಿಬಿಟ್ಟಿದೆಪ್ಪ ಅಂದ್ರೆ ಎಷ್ಟೋ ಶಿಕ್ಷಕ ಆಕಾಂಕ್ಷಿಗಳ ಭವಿಷ್ಯವನ್ನು ಹಾಳು ಮಾಡಿಬಿಟ್ಟಿತ್ತು. TET ಪರೀಕ್ಷೆ ಅಂತಕ್ಕಂಥದ್ದು ನಾವು TET ತೊಗೊಂಡು ಬಂದು ಏನು ಮಾಡೋದಕ್ಕೆ TET ತೊಗೊಂಡ್ಬಂದ್ರಪ್ಪ ಅಂದರೆ ಇವರು ಸೋಷಿತಿಗೆ TET ತೊಗೊಂಡ್ಬಂದ್ರೆ ಎಲ್ಲರೂ. ಯಾಕಂದರೆ TET ಮಾಡೋದ್ರಿಂದ ಶಿಕ್ಷಕರ ನೇಮಕಾತಿ ಜಲ್ದಿ ಮಾಡಬಾರ್ದು. ಈ ಕಡೆ TET ಅವ್ರು ಪಾಸ್ ಆಗಿರಬಾರ್ದು, ಈ ಕಡೆ ನಾವು ಶಿಕ್ಷಕರ ನೇಮಕಾತಿ ಮಾಡ್ಕೊಂಡಿರಬಾರ್ದು. ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಯನ್ನು ಬಿಟ್ಟು ಖಾಸಗಿ ಶಾಲೆಗಳಿಗೆ ಹೋಗಬೇಕು, ತಮ್ಮ ತಮ್ಮ ಸಂಬಂಧಿಕರ ಶಾಲೆಗಳು ಏನಪ್ಪ ಅಂದ್ರೆ ಬೆಳಿಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು TET ಪರೀಕ್ಷೆಯನ್ನು ತೊಗೊಂಡು ಬಂದುಬಿಟ್ರು. ಮತ್ತು ಶಿಕ್ಷಕರಿಗೆ ಒಂದು ಅದು ಗುಣಮಟ್ಟ ಇರಬೇಕು, ಆ ಗುಣಮಟ್ಟ ಇರಬೇಕು, ಈ ಗುಣಮಟ್ಟ ಇರಬೇಕು ಅಂತ TET ಎಕ್ಸಾಮ್ ತೊಗೊಂಡ್ಬಂದರು. ಯಾಕೆ ಸ್ವಾತಂತ್ರ್ಯ ಸಿಕ್ಕಾಗಿಂದ ಇಷ್ಟು ದಿನ ಟೀಚರ್ಸ್ ಅದು ಇದ್ರೆ ಅವ್ರಿಗೆ ಗುಣಮಟ್ಟ ಇರಲಿಲ್ಲ. TET ಎಕ್ಸಾಮ್ ಬಂದ ಕೂಡ ಗುಣಮಟ್ಟ ಬೇಕಾಯ್ತು ನಿಮಗೆ. TET ಪರೀಕ್ಷೆಯಿಂದ ಎಷ್ಟೋ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿ ಹೋಗ್ಯದ. ಇವತ್ತು ಆಲ್ಮೋಸ್ಟ್ ಅತಿ ಶಿಕ್ಷಕರಾಗಿ ಕೆಲಸ ಮಾಡೋದಪ್ಪ ಅಂದ್ರೆ ಅದರಲ್ಲಿ ಮೋರ್ ದೆನ್ 70% TET ಪಾಸ್ ಆಗದೇ ಇರೋರನ್ನ ಅತಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಈ TET ಪರೀಕ್ಷೆ. ಈ TET ಪರೀಕ್ಷೆ ಅಂದ್ರೆ ಹೆಂಗೆ ತಂದಾರಪ್ಪ ಅಂದ್ರೆ ಇದನ್ನ ಆ ಬ್ರಿಟಿಷರು ಕೆಲವೊಂದಿಷ್ಟು ಕಾನೂನುಗಳನ್ನು ತೊಗೊಂಬಂದಿದ್ದಾರಲ್ಲ, ಭಾರತೀಯರಿಗೆ ಉನ್ನತ ಹುದ್ದೆ ಇರಬಾರ್ದು, ಕೆಳದರ್ಜೆಯ ಹುದ್ದೆ ಇರಬೇಕು, ನ್ಯಾಯಾಲಯದಲ್ಲಿ ಅವರು ವಾದವನ್ನು ಮಂಡಿಸುವಂತಿಲ್ಲ, ಅವು ಏನೇನೋ ಇದ್ದಲ್ಲ ಅವು. ಅಂಥ ಕಾನೂನು ಇದು TET ಎಕ್ಸಾಮ್ ಅಂದ್ರೆ ಹಂಗಿದು ಬ್ರಿಟಿಷರ ಕಾಯ್ದೆ ಇದ್ದಾಗ ಒಂಥರ. ಶಿಕ್ಷಕರಿಗೆ ಒಂದು ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು, TET ಅನ್ನು ತೊಗೊಂಡು ಬಂದಿದ್ದಾರಲ್ಲ. ಹಾಗಾದ್ರೆ ಈ ಇಡೀ ರಾಜ್ಯವನ್ನು ನಡೆಸಬೇಕಂದ್ರೆ 8 ಕೋಟಿ ಜನರನ್ನು ನೀವು ನಡ್ಸ್ಕೊಂಡು ಹೋಗಬೇಕು, ಈ ಇಡೀ ರಾಜ್ಯವನ್ನು ಕಾಪಾಡ್ಕೊಳ್ಬೇಕಪ್ಪ ಅಂದ್ರೆ ನಿಮಗೊಂದು ಪರೀಕ್ಷೆ ಬೇಕಲ್ಲ. ಶಿಕ್ಷಣ ಇಲಾಖೆಯಲ್ಲಿರೋರಿಗೆ ಅವನು ವಿದ್ಯಾವಂತ ಅದಾನೋ, ಅವನ ಅರ್ಹತೆ ಆಯಿತೋ ಇಲ್ಲೋ ಅವನಿಗೊಂದು ಎಕ್ಸಾಮ್ ನಡೆಸಬೇಕು. ಮುಖ್ಯಮಂತ್ರಿ ಆಗೋರಿಗೂ ಒಂದು ಎಕ್ಸಾಮ್ ನಡೆಸಬೇಕು, DCM ಆಗೋರಿಗೂ ಒಂದು ಎಕ್ಸಾಮ್ ನಡೆಸಬೇಕು, ಆರೋಗ್ಯ ಸಚಿವರು ಆಗೋರಿಗೂ ಒಂದು ಎಕ್ಸಾಮ್ ನಡೆಸಬೇಕು. ಇವ್ರಿಗೆಲ್ಲರಿಗೂ ಎಕ್ಸಾಮ್ ಯಾವ್ದು ನಡೆಸಬೇಕಂದ್ರೆ ಇಂಡಿಯನ್ ಆರ್ಮಿ ಬರಬೇಕು ಇವ್ರಿಗೆ ಎಕ್ಸಾಮ್ ನಡೆಸ. ಇವ್ರು ಆ ಎಕ್ಸಾಮ್ದ ಪಾಸ್ ಆದರೆ ಮಾತ್ರ ಇವ್ರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು, ಇಲ್ಲಾಂದ್ರೆ ಇವ್ರಿಗೆ ಕೊಡಬಾರ್ದು. ಇವ್ರಿಗೆ ತಮಗೆ ಬೇಕಾದವ್ರು ಸಚಿವ ಸ್ಥಾನ ಕೊಡ್ಕೊಳ್ತಾರೆ, ತಮಗೆ ಬೇಕಾದಾಗ ಮಾಡ್ಕೊಳ್ತಾರೆ. ಇಡೀ ರಾಜ್ಯವನ್ನು ಲೂಟಿ ಮಾಡಿ ಇಡೀ ರಾಜ್ಯವನ್ನು ಮಾಡೋದಕ್ಕೆ ನಿಂತು ಬಿಟ್ಟಿದ್ದಾರೆ. ಮತ್ತು ಶಿಕ್ಷಕರಾಗಬೇಕಂದ್ರೆ TET ಬರೀಬೇಕು, ಮತ್ತು ಇಡೀ ರಾಜ್ಯವನ್ನು ಆಳೋರು ನಿಮ್ಗೆ ಯಾವ ಎಕ್ಸಾಮ್ ಬರೀಬೇಕು? TET ಪರೀಕ್ಷೆ ರದ್ದಾಗಬೇಕು. ನಾವು ಹೋರಾಟವನ್ನು ಮಾಡಕೊಂಡಿದ್ದೀವಲ್ಲ, ಸಾವಿರಾರು ಬೇಡಿಕೆಗಳನ್ನ ಇಟ್ಕೊಂಡು ಹೋಗಿಂತನೂ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಮಾತ್ರ ಇಟ್ಕೊಂಡು ಹೋಗೋದು ಭಾಳ ಚಲೋ ಆಗ್ತದೆ. TET ಮೊದಲು ರದ್ದಾಗಬೇಕು. ಶಿಕ್ಷಕರ ನೇಮಕಾತಿ ಹಿಂಗಾಗಬೇಕಲ್ಲ. ಮಿನಿಮಮ್ ಏನೂ ಇಲ್ಲಪ್ಪ, ಇವತ್ತು ಏನೂ ಇಲ್ಲ ಅಂದ್ರೂ ಶಿಕ್ಷಕರ ಕೊರತೆ ಸಿಕ್ಕಾಪಟ್ಟೆ ಅದ. ಅಟ್ಲೀಸ್ಟ್ 50% ಒಂದು 40,000 ಶಿಕ್ಷಕರ ನೇಮಕಾತಿ ಆದರೂ ಆಗಬೇಕು. ಆ ರೀತಿ ಹೋರಾಟ ಆಗಬೇಕು. ನಮ್ಗೆ ಪರಿಣಾಮಕಾರಿಯಾಗಿ ಹೋರಾಟ ಆಗಬೇಕು. ಹೋರಾಟಕ್ಕೆ ಎಲ್ಲರೂ ಬರಬೇಕದು. ಕೇವಲ ಒಂದು 100 ಜನ 200 ಜನ 300 ಜನ ಹೋದ್ರೆ ನಮಗೆ ಅವ್ರು ಕಿಶಾಯಿ ರೊಕ್ಕ ತಗೊಂಡು ಕೊಡ್ತಾರೆ, ಊಟ ಮಾಡ್ಕೊಂಡು ಮನೆಗೆ ಹೋಗಿಬಿಡ್ರಪ್ಪ ನೀವತ್ತಂದು. ಮೊದಲು TET ಪರೀಕ್ಷೆ ಕ್ಯಾನ್ಸಲ್ ಆಗಬೇಕಿದು, ಕ್ಯಾನ್ಸಲ್ ಆಗ. TET ಬರೆದವ್ರಿಗೆ ಒಳ್ಳೆ ವಿಚಾರ ಇಲ್ಲ ತಂದಲ್ಲ, ಆದರೆ TET ಇಲ್ಲಿವರೆಗೂ ಆಗಿಲ್ಲಲ್ಲ, ಪಾಸ್ ಆಗಿಲ್ಲಲ್ಲ, ಅಂಥವ್ರು ಏನು ಮಾಡಬೇಕಪ್ಪ? ಇವರು TET ಕರಿತಾ ಇಲ್ಲ, ಈ ಕಡೆ CETನೂ ಕರಿತಾ ಇಲ್ಲ. TET ಟೋಟಲಿ ಕ್ಯಾನ್ಸಲ್ ಆದರೆ ಎಷ್ಟೋ ಜನ ನೇಮಕಾತಿ ಓದಿದವ್ರು ನೇಮಕಾತಿ ಆಗ್ತಾರೆ. TET ಎದಕ್ಕೆ ಬೇಕು? ಏನು ಕಾರಣ? ಯಾವ ಗುಣಮಟ್ಟ? ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟವನ್ನು ನೀವು ನೋಡ್ತಾ ಇದ್ದೀರಿ ಅಂದ್ರೆ, ಖಾಸಗಿ ಶಾಲೆಯಲ್ಲಿ CETಯನ್ನು ಬರೀದ ಆ ಮಕ್ಕಳ ಗುಣಮಟ್ಟ ಹೆಂಗೆ ಅಭಿವೃದ್ಧಿ ಆಗೋದು ಹೇಳ್ರಿ. ಖಾಸಗಿ ಶಾಲೆಯಲ್ಲಿ TET ಇಲ್ಲ, CET ಇಲ್ಲ, ಅವ್ರ ಗುಣಮಟ್ಟ ಹೆಂಗೆ? ಮತ್ತು ಆ ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳು ಕೆಲವರಲ್ಲ, ಅವ್ರ ಭವಿಷ್ಯ ಹೆಂಗಿರಬೇಕು? ಅವ್ರ ಭವಿಷ್ಯ ಹೆಂಗೆ ನಡೀತದೆ? ದುಡ್ಡಿಂದ ನಡೀತದೆ. ದುಡ್ಡು ಕೊಟ್ಟರೆ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ ಅವರು. ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟ ಬೇಕು ನಿಮಗೆ. ಅಲ್ಲಿ CET ಇಲ್ಲ, TET ಇಲ್ಲ, ಖಾಸಗಿ ಶಾಲೆ ಶಿಕ್ಷಕರು ಕಲಿಸ್ತಾರೆ, ಅಲ್ಲಿ ಗುಣಮಟ್ಟ ಇಲ್ಲ. ಹಾಗಾದ್ರೆ ಬಂದ್ ಮಾಡೋಣ. ಸರ್ಕಾರಿ ಶಾಲೆಯಲ್ಲಿ ಕಲಿಯೋರಿಗೆ ಮಾತ್ರ ಗುಣಮಟ್ಟ, ಅಲ್ಲಿ ಗುಣಮಟ್ಟ ಬೇಕು ಬೇಡ? ಕ್ಯಾನ್ಸಲ್ ಮಾಡಲ್ಲ. ಅದನ್ನು ಯಾಕೆ ಮಾಡಂಗಿಲ್ಲ ನೀವು? TET ಕ್ಯಾನ್ಸಲ್ ಮಾಡಿ. ಒಂದು TET ಕ್ಯಾನ್ಸಲ್ ಆಗಬೇಕು. 40,000 ಶಿಕ್ಷಕರ ನೇಮಕಾತಿ ಆಗಬೇಕು. ಎಲ್ಲಿ ಬಂದು ನಾವು ಹೋಗಿ ಹೋರಾಟ ಮಾಡಿದ್ದು ಬಂದರು. ಆರ್ಥಿಕ ಇಲಾಖೆಗೆ ನಾವು ಈಗಾಗಲೇ ಹೇಳಿದ್ದೀವಿ, ಕಳಿಸಿದ್ದೀವಿ, ಬಜೆಟ್ನಲ್ಲಿ ಮಂಡನೆಯನ್ನು ಮಾಡ್ತೀವಿ. ಆಮೇಲೆ ಸಾಧ್ಯವಾದಷ್ಟು ಮಟ್ಟಿಗೆ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಆ ಹೆಚ್ಚುವರಿ ಪಟ್ಟಿನ ಬಿಡುಗಡೆ ಮಾಡಿರ್ಬೋದು. ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ, ನೀವು ಹೋರಾಟವನ್ನು ಕೈ ಬಿಡಬೇಕು. ಎಲ್ಲ ನಿಮ್ಮ ಒಂದು ಆಶೀರ್ವಾದದಿಂದ ಇವತ್ತು ನಾವು ಈ ಹುದ್ದೆಯಲ್ಲಿದ್ದೀವಿ. ಮತ್ತೆ ಮುಂದಿನ ಚುನಾವಣೆಯಲ್ಲಿ ನಮಗೆ ವೋಟ್ ಮಾಡಿರಿ.
ಮತ್ತೆ ನೀವು ಬೀದಿಗೆ ಇಳಿರಿ. 5,000ರಿಂದ 10,000 ಏನಾದರೂ ಶಿಕ್ಷಕರ ನೇಮಕಾತಿ ಆಯ್ತು ಅಂದ್ರೆ ಮುಂಬರ್ತಕ್ಕಂಥ 5ರಿಂದ 7 ವರ್ಷಗಳ ಕಾಲ ಶಿಕ್ಷಕರ ನೇಮಕಾತಿ ಆಗೋದ್ರೆ ಇದನ್ನ ನೆನಪಿಟ್ಕೊಡ್ರಿ. ಅತಿಥಿ ಶಿಕ್ಷಕರೇ, ಶಾಲೆಯಿಂದ ಹೊರಗಡೆ ಬರ್ರಿ. ಯಾಕೆ ಹೇಳ್ತೀನಿ ಕೇಳ್ರಿ. ನಿಮಗೆ ಈಗಾಗಲೇ ಎಷ್ಟೋ ಶಾಲೆಗಳಲ್ಲಿ ಒಬ್ಬೊಬ್ಬರು ಶಿಕ್ಷಕರದಾರ. ಎಲ್ಲ ಶಾಲೆಗಳನ್ನ ಒಟ್ಟುಗೂಡಿಸ್ತಾರೆ, ಶಾಲೆಗಳ ಸಂಖ್ಯೆ ಕಡಿಮೆ ಮಾಡ್ತಾರೆ. ಅವಾಗ ಅತಿ ಶಿಕ್ಷಕರು ಎಲ್ಲಿ ಹೋಗಾರ? ನೀವೇನು ಯಾವ ಭ್ರಮೆಯಲ್ಲಿದ್ದೀರಿ ಅಂದ್ರೆ ಅತಿ ಶಿಕ್ಷಕರಾಗಿರ್ತೀವಿ, ನಮ್ಮನ್ನು ಪರ್ಮನೆಂಟ್ ಮಾಡ್ಕೊಳ್ತಾರ. ಆ ಭ್ರಮೆಯಿಂದ ಹೊರಗೆ ಬರೋದು ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ನಾನು TET ಕ್ಯಾನ್ಸಲ್ ಮಾಡೋದಕ್ಕೆ ಹೋರಾಟ ಮಾಡೋಣ. ಶಿಕ್ಷಕರ ನೇಮಕಾತಿ 40,000 ಶಿಕ್ಷಕರ ನೇಮಕಾತಿ ಮಾಡೋದಕ್ಕೆ ಹೋರಾಟ ಮಾಡೋಣ. ಆದರೆ ದೈಹಿಕ ಶಿಕ್ಷಕರು ಬಂದರು, ಸಂಗೀತ ಶಿಕ್ಷಕರು ಬಂದರು, ಕನ್ನಡ, ಇಂಗ್ಲೀಷ್ ಆಗಿರ್ಬೋದು, ಉರ್ದು ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಅದು ಪ್ರೈಮರಿ ಆಗಿರ್ಬೋದು ಅಥವಾ ಹೈಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಎಲ್ಲ ಶಿಕ್ಷಕರು ಒಟ್ಟು ಸೇರಿಸಿ 40,000 ಶಿಕ್ಷಕರ ನೇಮಕಾತಿ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಅಕಸ್ಮಾತ್ ಎಲ್ಲರ 10,000 ಕರೆದ್ನೆ, 7,000 ಕರೆದ್ನೆ, 6,000 ಕರೆದ್ನೆ, 8,000 ಕರೆದ್ನೆ ಮಾಡಿ ಅಂದ್ರೆ ಮುಂಬರ್ತಕ್ಕಂಥ 5 ವರ್ಷಗಳಲ್ಲಿ ಶಿಕ್ಷಕರ ನೇಮಕಾತಿ ಆಗೋದಿಲ್ಲ. ಇದನ್ನು ಯಾವತ್ತು ನೆನಪಿಟ್ಕೊಂಡ್ಬಿಡ್ರಿ ನೀವು. ಸೊ ಇಷ್ಟೆಲ್ಲ ಆಗಬೇಕಂದ್ರೆ ನಮ್ಮ ಹೋರಾಟ ಪರಿಣಾಮಕಾರಿಯಾಗಬೇಕು. ನನಗೆ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಏನಪ್ಪ ಅಂದ್ರೆ, ಆಯ್ತು ಬಿಡಪ್ಪ, ಬಂದು ಭಾಷಣ ಮಾಡಾಕತ್ತಿ, ಬಿಗಿಯಾಗತ್ತಿ, ಪುಂಗಿದಾಸ ಆದ ಇದಾತ. ಹೌದು, ನಾನು ಶಿಕ್ಷಕ ಆಕಾಂಕ್ಷಿ ಅಲ್ಲ. ಇದು ನೆನಪು ಇಟ್ಕೊಂಡ್ಬಿಟ್ರಿ ನೀವು. ನಾನು ಶಿಕ್ಷಕ ಆಕಾಂಕ್ಷಿ ಅಲ್ಲ. ಆದರೆ ಕನ್ನಡ ಶಾಲೆಗಳ ಬಗ್ಗೆ ಇರತಕ್ಕಂಥ ಅಭಿಮಾನ, ಕನ್ನಡ ಭಾಷೆ ಮೇಲೆ ಇರತಕ್ಕಂಥ ಅಭಿಮಾನ, ನನ್ನ ಕನ್ನಡ ತಾಯಿ ಭುವನೇಶ್ವರಿ ಮೇಲೆ ಇರತಕ್ಕಂಥ ಅಭಿಮಾನದಿಂದ ನಾನು ಶಿಕ್ಷಕರ ನೇಮಕಾತಿಗೆ ಯಾಕೆ ಹೋರಾಟ ಮಾಡಿದ್ರೆ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಸರ್ಕಾರಿ ಶಾಲೆಯಲ್ಲಿ. ಅದಕ್ಕೆ ಶಿಕ್ಷಕರ ನೇಮಕಾತಿ ಆಗಬೇಕು. ಒಳ್ಳೆ ಶಿಕ್ಷಕರು ಬರಬೇಕು, ವಿದ್ಯಾವಂತ ಶಿಕ್ಷಕರು ಬರಬೇಕು. ಶಾಲೆಯಲ್ಲಿ ಮಕ್ಕಳು ಒಳ್ಳೆ ಗುಣಮಟ್ಟ ಶಿಕ್ಷಣ ಪಡಿಬೇಕು. ಹೌದು, ನನಗೊಬ್ಬ ಮಗಳ ಸರ್ಕಾರಿ ಶಾಲೆಯಲ್ಲಿ ಕಲಿತಾಳೆ ಸ್ಕೂಲ್, ಅವಳಿಗೆ ಗುಣಮಟ್ಟ ಶಿಕ್ಷಣ ಸಿಗಬೇಕಲ್ಲ. ನಾಳೆ ಅವಳಿಗೆ ಭವಿಷ್ಯದ ಬಗ್ಗೆ ವಿಚಾರ ಮಾಡಬೇಕಲ್ಲ ನಾನು. ಹಂಗೆ ನನ್ನಂಥವ್ರು ಎಷ್ಟೋ ಬಡ ಮಕ್ಕಳ ತಂದೆ ತಾಯಿ ಅದಾರ, ಲಕ್ಷಾಂತರ ದುಡ್ಡಿಲ್ಲ ನಮ್ಮ ಹತ್ರ. ಸೊ ಒಳ್ಳೆ ಶಿಕ್ಷಕರು ಬರಲಿ, ಗುಣಮಟ್ಟ ಹೆಚ್ಚಿಗೆ ಆಗಲಿ ಅಂತ ಹೋರಾಟ ಮಾಡೋದೇನು ನಾನು. ಹೋರಾಟಕ್ಕೆ ಇಳಿತಾ ಇದ್ದೇನೆ, ಹೋರಾಟಕ್ಕೆ ನಿಮ್ಮನ್ನು ಪ್ರೇರೇಪಿಸ್ತಾ ಇದ್ದೇನೆ. ನೀವೇ ನನಗೆ ದುಡ್ಡು ಕೊಡ್ತಾ ಇದ್ದೀರಿ. TET ಕ್ಯಾನ್ಸಲ್ ಆಗಬೇಕು. 40,000 ಶಿಕ್ಷಕರ ನೇಮಕಾತಿ ಆಗಬೇಕು. ಇದು ಮೊದಲೇ. ಹೆಚ್ಚುವರಿ ಪಟ್ಟಿ ಬಿಡುಗಡೆ ಆಗಬೇಕು. 40,000 ಶಿಕ್ಷಕರ ಆದರೆ ಎಲ್ಲ ವಿಭಾಗಗಳಲ್ಲಿ ಶಿಕ್ಷಕರ ನೇಮಕಾತಿ ಆಗಬೇಕು. ಇದು ನನ್ನ ಆಶಾಭಾವನೆ ಅದ. ಅದನ್ನು ಬಿಟ್ಟು ಅತಿ ಶಿಕ್ಷಕರ ಸಂಬಳವನ್ನು ಹೆಚ್ಚು ಮಾಡ್ತೀವಿ, ಆರ್ಥಿಕ ಇಲಾಖೆಗೆ ಅದನ್ನು ಕಳಿಸಿದ್ದೀವಿ, ಎಷ್ಟು ಬರ್ತದೆ ನೋಡ್ತೀವಿ, ಅದನ್ನು ಮಾಡ್ತೀವಿ, ನಾವು ಇದನ್ನು ಮಾಡ್ತೀವಿ. ಏನು ಮಾಡಕ್ಕೆ ಹೊಂಟಿದ್ದೀರಿ ನೀವೆಲ್ಲ? ಇಲ್ಲಿ ಯಾರಿಗೆ ಬುದ್ಧಿ ಇಲ್ಲ ಅಂದ್ರೆ ನಮಗೆ ಮೊದಲು ಬುದ್ಧಿ ಇಲ್ಲ. ಈ ಏನು ಅತಿ ಶಿಕ್ಷಕರು, ಶಿಕ್ಷಕ ಆಕಾಂಕ್ಷಿಗಳು ತಂದು ನಾವು ಏನು ಅನ್ಕೊಂಡಿದ್ದೇವಲ್ಲ, ನಮಗೆ ಮೊದಲು ಬುದ್ಧಿ ಇಲ್ಲ. ಯಾಕೆ ಬುದ್ಧಿ ಇಲ್ಲಪ್ಪ ಅಂದ್ರೆ ನಾವು ಹೋರಾಟಕ್ಕೆ ಬರಬೇಕು, ಹೋರಾಟವನ್ನು ಮಾಡಬೇಕಂತಕ್ಕಂಥ ಮನೋಭಾವನೆ ನಮ್ಮಲ್ಲಿಲ್ಲ. 3-4 ದಿನ ರೋಡ್ ಮ್ಯಾಗ ಮಲ್ಕೊಂಡ ತಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಂಡು ಹೋದರು. ಮತ್ತೊಂದು ನನಗೆ ಎಲ್ಲಿ ಸಮಸ್ಯೆ ಬಂತಂದ್ರೆ, ಒಂದೇ ದಿನಕ್ಕೆ ಮಾತ್ರ ಸೀಮಿತ ಈ ಒಂದು ಹೋರಾಟ ತಂದು ಹೇಳಿದ್ರಲ್ಲ, ಒಂದು ದಿನಕ್ಕೆ ಯಾರು ಬಂದು ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾರೆ ಅನ್ನೋದು ಒಂದು ಸಂಶಯ ನನಗೆ ಕಾಡಾಗುತ್ತೆ. ಒಂದೇ ದಿನಕ್ಕೆ ಬಂದು ಯಾರು ನಮ್ಮ ಒಂದು ಈ ಬೇಡಿಕೆಗಳನ್ನ ಈಡೇರಿಸಬಹುದು? ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಹೋರಾಟ ಮಾಡಬೇಕು. ನಾವು ಒಂದು ದಿನ ಹೋಗಿ ಬಂದಪ್ಪ ಅಂದ್ರೆ ಮತ್ತೊಮ್ಮೆ ಎಲ್ಲರೂ ಕೂಡೋದು ಬಹಳ ಕಠಿಣ ಅದ. ಮತ್ತೆ ಯಾರೂ ಬರಂಗಿಲ್ಲ. ಯಾಕಂದ್ರೆ ನಾವು ವಿದ್ಯಾವಂತರು. D.Ed ಆಗಿದೆ, ನಂದು B.Ed ಆಗಿದೆ, ನಂದು MA ಆಗಿದೆ, ನಂದು M.Ed ಆಗಿದೆ. ನಮಗೆ ಗರ್ವ, ಅಹಂಕಾರ, ಸ್ವಾರ್ಥ, ನಾನು ಅಂತಕ್ಕಂಥ ಅಹಂಭಾವನೆ ನಮ್ಮಲ್ಲಿ ತುಂಬಿಟ್ಟದ. ನಾವು ಮತ್ತೊಂದ್ಸಲ ಬರಂಗಿಲ್ಲ. ಈ ಕರೆದಿದ್ದ ಹೋರಾಟಕ್ಕನೇ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ. ನಾನು ಎಣ್ಣೆ ಬೆನ್ನಿ ಹಚ್ಕೊಂಡು ಹೋಗ್ಕೊಳ್ಳೋ ಪರಿಸ್ಥಿತಿ ಬಂದದ. ಕನ್ನಡ ಶಾಲೆಗಳನ್ನ ಉಳಿಸಬೇಕು, ನಿಮ್ಮ ಕೈಯಾಗದ. ಕನ್ನಡ ಭಾಷೆಯನ್ನು ಉಳಿಸಬೇಕು, ನಿಮ್ಮ ಕೈಯಾಗದ. ಕನ್ನಡ ಸಂಸ್ಕೃತಿಯನ್ನು ಉಳಿಸಬೇಕು, ನಿಮ್ಮ ಕೈಯಾಗದ. ಮತ್ತೊಂದು ನನಗೆ ಏನು ಬತ್ತಪ್ಪ ಅಂದ್ರೆ, ನಾವು ವಿರೋಧ ಪಕ್ಷದ ನಾಯಕರನ್ನು ಕರಿಬೇಕು ಅಂತಕ್ಕಂಥ ಹೇಳಿಕೆಯನ್ನು ನೀಡಿದರು ಸ್ಪರ್ಧಾ ಕಾಶಿಯವರು. ಅವರಿಗೂ ಅನಂತವಾಗಿರ್ತಕ್ಕಂಥ ಧನ್ಯವಾದಗಳು. ಯಾವತ್ತಿಗೂ ಕೂಡ ಅವ್ರಿಗೆ ನನ್ನ ಸಪೋರ್ಟ್ ಅದ. ನಾನು ಹೋಗ್ತೀನಿ, ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ನಾನು. ಆದರೆ ನಾನು ಹೇಳ್ತೀನಿ, ಈ ರಾಜಕೀಯ ವ್ಯಕ್ತಿಗಳು ಬಂದು ನಮಗೆ ಬೆಂಬಲ ಕೊಡೋಕ್ಕಿಂತಲೂ ಇವರನ್ನು ಆ ಹೋರಾಟದಲ್ಲಿ ತಗೊಳ್ಳೇಬಾರದು ಅಂತಕ್ಕಂಥ ಭಾವನೆ ನನ್ನ ವೈಯಕ್ತಿಕ ಭಾವನೆ. ನಿಮಗೆ ಏನಿಸ್ತದೆ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಇವರ ವಿರುದ್ಧ ಹೋರಾಟ ಮಾಡೋದಕ್ಕೆ ಅವರು ನಮಗೆ ಬೆಂಬಲ ಕೊಡ್ತಾರೆ. ನಾಳೆ ಅವರ ಪಕ್ಷ ಬಂದಾಗ ಅವ್ರು 15,000 ಮಾಡಿದ್ರು, ಅವ್ರಿಗೆ ಇವತ್ತು ಒಂದು ಸಲ್ಯೂಟ್ ಇಲ್ಲ ತಂದಲ್ಲ. ಈಗಿನ ಕಾಲದಲ್ಲಿ 15,000 ಶಿಕ್ಷಕರ ನೇಮಕಾತಿಯನ್ನು ಕರೆದಿದ್ರು, ಅವ್ರಿಗೆ ದೊಡ್ಡ ಸಲ್ಯೂಟ್ ಇಲ್ಲ ತಂದಲ್ಲ. ಮುಂಬರುವ ದಿನಗಳಲ್ಲಿ ಇವರೇನಾದರೂ ಈ ಪಕ್ಷದವರು ಕೇವಲ 5,000 ರಿಂದ 7,000 ಶಿಕ್ಷಕರ ನೇಮಕಾತಿ ಮಾಡ್ಕೊಂಡ್ರೆ ಮತ್ತೆ ಎಷ್ಟು ಶಿಕ್ಷಕರು ಖಾಲಿ ಉಳಿತಾವ, ಎಷ್ಟು ನಿರುದ್ಯೋಗಿಗಳು ಆಗ್ತಾರ. ಏಜ್ ಆಗಿದೆ, ಬೇರೆ ಡಿಪಾರ್ಟ್ಮೆಂಟಾಗ ಅವ್ರನ್ನ ತೊಗೊಳಂಗಿಲ್ಲ, ಏಜ್ ಬಾರ್ ಆಗಿರ್ತದೆ.
ಸೊ ಇವರನ್ನು ತಗೊಂಡ ಇವ್ರ ವಿರುದ್ಧ ಹೋರಾಟ ಮಾಡೋದು, ಕೊನೆಗೆ ಆ ಪಕ್ಷ ಆಡಳಿತಕ್ಕೆ ಬಂದಾಗ ಅವರು ಇದೇ ರೀತಿ ಮಾಡಿದಾಗ ಅವಾಗ ನಾವು ಈ ವಿರೋಧ ಪಕ್ಷದವರನ್ನು ತಗೊಂಡು ಇವ್ರ ಜೊತೆ ಹೋರಾಟ ಮಾಡೋದು. ಅಂದರೆ ಇಲ್ಲಿ ನಾವು ನನ್ನ ಪ್ರಕಾರ, ನನ್ನ ವೈಯಕ್ತಿಕವಾಗಿ ಈ ರಾಜಕೀಯ ನಾಯಕರ ಬೆಂಬಲವನ್ನು ಪಡೀಲೇಬಾರದು ಅಂತಕ್ಕಂಥ ಅಭಿಪ್ರಾಯ ನಂದು. ಅವರಷ್ಟಕ್ಕೆ ಅವ್ರನ್ನ ಬಿಟ್ಬಿಡೋಣ ನಾವು. ಹೋರಾಟ ನಮ್ದಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರು ನಾವು, ಓಟ್ ಹಾಕಿದವರು ನಾವು. ಸೊ ಅವ್ರನ್ನ ಅಲ್ಲಿಗೆ ಸೀಮಿತ ಮಾಡಿಬಿಡೋಣ. ನಾವು ಹೋರಾಟ ಮಾಡೋಣ, ಸಾಹಿತಿಗಳನ್ನು ಕರೆಯೋಣ. ಯಾಕೆ ಕನ್ನಡದ ಪ್ರೇಮಿಗಳು ಯಾರೂ ಇಲ್ಲ, ಬರೀ ಸಿನಿಮಾ ರಂಗಕ್ಕೆ ಮಾತ್ರ ಸೀಮಿತ ಆಗಿಬಿಟ್ಟಿದ್ದಾರೆ, ಬೇರೆ ಯಾವುದಕ್ಕೂ ಬರಂಗಿಲ್ಲ. ಕರೆಯೋಣಲ್ಲ ಅವರನ್ನು. ಕನ್ನಡ ಭಾಷೆ ಉಳಿಬೇಕಂತ ಸಿನಿಮಾ ನೋಡಿದ್ರೆ ಕನ್ನಡ ಭಾಷೆ ಉಳಿತದೆ. ಡಾಕ್ಟರ್ ರಾಜ್ಕುಮಾರ್ ಗೋಕಾಕ್ ಚಳವಳಿ ಬಂದಿದ್ರು, ಅಂಥ ಚಳವಳಿ ಆಗಬೇಕು, ಆ ರೀತಿ ಆಗಬೇಕು. ಕೆಂಗಲ್ ಹನುಮಂತರಾಯರಿದ್ದರು, ಕಡಿದಾಳ ಮಂಜಪ್ಪನವರಿದ್ದರು, ಅಂಥ ಚಳವಳಿ ಆಗಬೇಕು ನಮ್ಮಲ್ಲಿ. ನಾವು ಯಾರೋ ಒಬ್ಬರನ್ನ ಕರ್ಕೊಂಡು ಬಂದ ಕೂಡಿಸೋದು ನನ್ನ ವೈಯಕ್ತಿಕ ಅಭಿಪ್ರಾಯ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆದರೆ ಅವ್ರು ಯಾವುದೇ ನಿರ್ಧಾರ ತಗೊಂಡ್ರು ಕೂಡ, ಸ್ಪರ್ಧಾಕಾಶಿ ಅವರು ಯಾವುದೇ ನಿರ್ಧಾರ ತಗೊಂಡ್ರು ಕೂಡ ಕೊನೆಗೆ ಅವರಿಗೆ ನನ್ನ ಸಪೋರ್ಟ್ ಯಾವತ್ತೂ ಇದ್ದೇ ಇರ್ತದ. ದಯವಿಟ್ಟು ಎಲ್ಲರೂ ಹೋರಾಟಕ್ಕೆ ಬರ್ರಿ. TET ಕ್ಯಾನ್ಸಲ್ ಆಗಬೇಕು, ಶಿಕ್ಷಕರ ನೇಮಕಾತಿ ಆಗಬೇಕು, ಎಲ್ಲ ವಿಭಾಗದಲ್ಲಿ ಆಗಬೇಕು. ಜೈ